ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿಮ್ ಸುದ್ದಿಯತ್ತ ಗಮನ ಕೊಡೋಣ. ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಜನ ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು. ಕಾರಣ ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಬಿಎ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ತಾ ಇದೆ. ಆ ನಿರ್ಧಾರವನ್ನ ಜನಸಾಮಾನ್ಯರು ಫಾಲೋ ಮಾಡಲೇಬೇಕು. ಕಸ ವಿಂಗಡಣೆ ಮಾಡದೆ ಹಾಗೆ ಕೊಟ್ಬಿಡ್ತೀರಾ? ಹಾಗಾದ್ರೆ ಹುಷಾರಾಗಿರಿ. ಇನ್ನು ಮುಂದೆ ಕಸ ಬೇರ್ಪಡಿಸದೆ ಹಾಗೆ ಕೊಟ್ರೆ ದಂಡ ಬೀಳೋದು ಗ್ಯಾರಂಟಿ ಅಂತೆ. ಕಸ ವಿಂಗಡಣೆ ಮಾಡದೆ ಹಾಗೆ ಕೊಟ್ರೆ ಇನ್ನು ಮುಂದೆ ದಂಡ ಬೀಳೋದು ಗ್ಯಾರಂಟಿ. ಏಪ್ರಿಲ್ 1ರಿಂದ ಕಸ ವಿಂಗಡಿಸದ ನಾಗರಿಕರ ಮೇಲೆ ಜಿಬಿಎ ದಂಡಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಪ್ಲಾನ್ ರೂಪಿಸಿದೆ. ಕಸ ವಿಂಗಡಣೆಗೆ ವಿಶೇಷ ಕಾರ್ಯಾಚರಣೆಗೆ ಜಿಬಿಎ ಮುಂದಾಗ್ತಾ ಇದೆ. ಮೊದಲ ಬಾರಿ ಕಸ ವಿಂಗಡಿಸದೆ ಹಾಗೆ ಕೊಟ್ರೆ 500 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಎರಡನೇ ಸಾರಿ ನೀವು ಕಸ ವಿಂಗಡಣೆ ಮಾಡದೆ ಹಂಗೆ ಕೊಟ್ರೆ 1,000 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಎರಡನೇ ಸಾರಿ ಫೈನ್ ಬೀಳೋದು ಡಬಲ್ ಇರುತ್ತೆ. ಪದೇ ನೀವು ಆ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಹೋದ್ರೆ ನಿಮ್ಮ ಮೇಲೆ ದೂರು ಕೂಡ ದಾಖಲಾಗುತ್ತೆ ಪೊಲೀಸ್ ಠಾಣೆಯಲ್ಲಿ. ಕಸ ವಿಂಗಡಣೆ ಮಾಡದೆ ಹಾಗೆ ನೀವು ಕೊಡ್ತಾ ಇದ್ದೀರಿ ಪದೇ ಅಂತ ಅಂದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ದೂರು ಕೊಡ್ತಾರಂತೆ. ಹಾಗಾಗಿ ಕಸ ವಿಂಗಡಣೆ ಮಾಡೋದು ಕಂಪಲ್ಸರಿ. ಯಾಕಂದ್ರೆ ಕಸ ವಿಂಗಡಣೆ ಮಾಡದೆ ಸಾರ್ವಜನಿಕರು ಹಂಗೆ ಕೊಡ್ತಾ ಇರೋದ್ರಿಂದ ಪೌರ ಕಾರ್ಮಿಕರು ಪಾಪ ಹಂಗೆ ಅದನ್ನ ತಗೊಂಡೋದ್ರೆ ಜಿಬಿ ಅವರು ಸುಮ್ಮನೆ ಬಿಡಲ್ಲ. ಅವ್ರ ಹತ್ರ ಆ ಕಸ ವಿಂಗಡಣೆ ಮಾಡ್ತಾರೆ. ನಿಮ್ಮ ಮನೆಯ ಕಸವನ್ನ ಮುಟ್ಟೋದಕ್ಕೆ ನೀವೇ ಹಿಂಜರಿಯುವಾಗ ಪೌರ ಕಾರ್ಮಿಕರನ್ನ ಹೆಂಗ್ ಮುಟ್ಟಬೇಕು? ಅದರಿಂದ ರೋಗ ರುಜಿನಗಳು ಹಬ್ತಾ ಇದೆ, ಕೈಗೆಲ್ಲ ಗಾಯ ಆಗ್ತಾ ಇದೆ. ಯಾವ್ದಾವುದೋ ವಸ್ತುಗಳನ್ನ ಹಾಕ್ಬಿಟ್ಟಿರ್ತಾರೆ, ನೋಡದೆ ಹಾಗೆ ತೆಗಿಯಕ್ಕೆ ಹೋದಾಗ ನಮ್ಮ ಕೈ ಎಲ್ಲ ಡ್ಯಾಮೇಜ್ ಆಗ್ತಾ ಇದೆ, ಅದರಿಂದ ನಮಗೆ ಸಮಸ್ಯೆಗಳಾಗ್ತಾ ಇದೆ ಅಂತ ಪೌರ ಕಾರ್ಮಿಕರು ಮುಂದೆ ಆಗ್ತಾ ಇಲ್ಲ ಕಸ ತಗೊಂಡು ಹೋಗೋಕ್ಕೆ. ಹಾಗಾಗಿ ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಬೇಕು ಅಂತ ಅಂದ್ರೆ ಸಾರ್ವಜನಿಕರೇ ಹೊಣೆಯಾಗಿರ್ತಾರೆ. ನಿಮ್ಮ ಮನೆಯ ಕಸನ ಹಸಿ ಕಸ ಮತ್ತು ಒಣ ಕಸ ಎರಡನ್ನ ಕೂಡ ಬೇರ್ಪಡಿಸಿ ಕೊಡೋದು ಕೂಡ ನಿಮ್ಮದೇ ಜವಾಬ್ದಾರಿಯಾಗಿರುತ್ತೆ. ನೀವು ಹಾಕಿ ಕೊಡದೆ ಹೋದ್ರೆ ಮೊದಲ ಬಾರಿ 500 ರೂಪಾಯಿ ದಂಡ, ತದನಂತರದಲ್ಲಿ ಹಿಂಗೆ ನೀವು ನಿಯಮವನ್ನ ಫಾಲೋ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ 1,000 ರೂಪಾಯಿ ದಂಡ ಹಾಕುತ್ತಂತೆ ಜಿಬಿಎ. ಅಲ್ಲೂ ಕೂಡ ಮತ್ತೆ ರೂಲ್ಸ್ ಬ್ರೇಕ್ ಆಗ್ತಾ ಇದೆ ಅನ್ನೋದೇನಾದ್ರೂ ಗಮನಕ್ಕೆ ಬಂದ್ರೆ ನಿಮ್ಮ ಮೇಲೆ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೂಡ ದಾಖಲಿಸ್ತಾರೆ. ನಿಮ್ಮ ಮೇಲೆ ಕ್ರಮ ಕೂಡ ಆಗುತ್ತೆ ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಷ್ಟೆಲ್ಲ ಬೇಕಾ? ಜಸ್ಟ್ ನಿಮ್ಮ ಮನೆಯ ಕಸವನ್ನ ಒಣ ಕಸ ಹಸಿ ಕಸ ಬೇರ್ಪಡಿಸಿ ಕೊಟ್ರೆ ಅದು ಒಳ್ಳೆಯದು ಅನ್ನುವಂತಹ ವಿಚಾರವನ್ನ ಜಿಬಿಎ ಹೇಳ್ತಾ ಇದೆ.